ಬಹಳ ಸ್ಪೀಡ್ ಆಗಿ ಎಲ್ಲಾ ಮನೆಗೂ ಹರಳ್ತಾ ಇರುವಂತ ಕ್ಯಾನ್ಸರ್ ಅಂತ ರೋಗ ಎಲ್ಲಿಂದ ಬರ್ತಾ ಇರೋದಂದ್ರೆ ಈ ರಾಜಸ್ಥಾನಿಗಳು ಈ ಕುಕಿಂಗ್ ಆಯಿಲ್ ಇರುತ್ತಲ್ಲ, ಈ ಕುಕಿಂಗ್ ಆಯಿಲ್ ಬೇಯಿಸಿರೋದನ್ನ ಹೋಟೆಲ್ಗಳಲ್ಲಿ ಲಕ್ಷಾಂತರ ಲೀಟರ್ಗಳನ್ನ ತಗೊಂಡು ಬಯೋಡೀಸೆಲ್ ಮಾಡ್ತೀವಂತ ಅದನ್ನೇ ರಿಫೈನ್ ಮಾಡಿ ನಿಮ್ಮ ಮುಂದೆ ತಂದು ನಿಮ್ಗೆ ಪ್ಯಾಕೆಟ್ಗಳ ಮುಖಾಂತರ ನಿಮ್ಮ ಮನೆಗಳಿಗೆ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಹೇಳಿದ್ರೆ ನಾವು ತಪ್ಪು. ಇದನ್ನ ಫಿಸೈ ಅವರು FCO ಅಂತ ಹೇಳಿ ಒಂದು ಸಂಸ್ಥೆ ಕಟ್ಟಿ ಅದ್ರ ಮುಖಾಂತರ ಹಗರಣ ಮಾಡಿ ನಾವು ತಿಂತಾ ಇರುವ ಅನ್ನಕ್ಕೆ ಮಣ್ಣು ಹಾಕಕ್ ಹೊರಟಿದ್ದಾರೆ. ಇದನ್ನ ನಾವು ಕನ್ನಡಿಗರಾಗಿ ಮಾತಾಡಿದ್ರೆ ನಾವು ಇವತ್ತು ತಿಂತಾ ಇರೋ ಅನ್ನದಲ್ಲಿ ಈ ರಾಜಸ್ಥಾನಿಗಳು, ಬಿಹಾರಿಗಳು, UPಗಳು ಅಲ್ಲಿಂದ ಬಂದು ದಿಲ್ಲಿಯಿಂದ ಒಂದು ಕಂಪನಿ 2019 ಕಣ ನಿಮ್ ಗಮನದಲ್ಲಿ ಇರ್ಲಿ, ಶುರುವಾಗಿ ಹೋಟೆಲ್ಗಳಲ್ಲಿ ಬೇಯಿಸ್ತಾರಲ್ಲ ಎಣ್ಣೆ, ಕುಕಿಂಗ್ ಆಯಿಲ್, ಆ ಕುಕಿಂಗ್ ಆಯಿಲ್ ನ ಗೌರ್ಮೆಂಟ್ ಕಣ್ಣಿಗೆ 2019ರಿಂದ ಮಣ್ಣು ಹಚ್ಚಿ 10 ಲಕ್ಷ ಆಯಿಲ್ ನ ಕಲೆಕ್ಟ್ ಮಾಡಿ ರಿಫೈನ್ ಮಾಡಿ ಜನಗಳಿಗೆ ಪ್ಯಾಕೆಟ್ಗಳ ಮುಖಾಂತರ ಮನೆಗೆ ಕಳಿಸಿ ಇನ್ನು ಕ್ಯಾನ್ಸರ್ ಬಂದ್ರೆ ನಮ್ಮ ಕನ್ನಡಿಗರಿಗೆ ಏನಾಗುತ್ತೆ? ಈ KFC ಅವರು ಏನೋ ನಮ್ಮ ಈ ರಾಜ್ಯದವರ KFC ನಡೆಸೋರು ಇದೆಲ್ಲ 500,000 ರೂಪಾಯಿಗೆಲ್ಲ ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ರಾಜ್ಯದ ಮಣ್ಣು ತಿನ್ನೋ ಕೆಲಸ ಅಂತ ಮಾಡ್ತಾ ಇರೋದು ಇವರೆಲ್ಲ. ಇವ್ರಿಗೆ